ನಮಸ್ಕಾರ. ಕರ್ನಾಟಕ ಬಜೆಟ್ 2026 ಮಣ್ಣೆ ಆಗಿದೆ. ಆದರೆ ಸವಿತಾ ಸಮಾಜ ಮತ್ತು ಮಡಿವಾಳ ಬಾಂಧವರ ಬಗ್ಗೆ ಹಾಡುತ್ತಾ ಇರುವಂತಹ ಸುದ್ದಿಗಳು ನಿಜಾನ? ಸವಿತಾ ಸಮಾಜ ಮತ್ತು ಮಡಿವಾಳ ಸಮುದಾಯಕ್ಕೆ 4% ಬಡ್ಡಿ ದರದಲ್ಲಿ 5 ರಿಂದ 10 ಲಕ್ಷ ರೂಪಾಯಿ ಸಾಲ ಸಿಗ್ತಾ ಇದೆಯಾ? ನೋಡಿ, ಐತಿಹಾಸಿಕವಾಗಿ ವೃತ್ತಿ ಮತ್ತು ಕಾಯಕ ಯೋಜನೆಗಳ ಅಡಿ 4% ಬಡ್ಡಿ ದರದಲ್ಲಿ ಸಾಲ ನೀಡುವ ವ್ಯವಸ್ಥೆ ಇದೆ. ಆದರೆ 2026 ಬಜೆಟ್ ಏನ್ ಹೇಳ್ತಾ ಇದೆ? ಈ ಸರ್ಕಾರವು 2021ಕ್ಕಿಂತ ಮೊದಲು ಸಾಲ ಪಡೆದವರಿಗೆ ಏಕಕಾಲದ ಇತ್ಯರ್ಥ ಅಥವಾ OTS ಯೋಜನೆ ಮೇಲೆ ಹೆಚ್ಚಿನ ಒತ್ತಡ ನೀಡಿದೆ. ಕ್ಷೌರಿಕ ವೃತ್ತಿಯಲ್ಲಿರುವವರಿಗೆ ಇಂದು ದೊಡ್ಡ ರಿಲೀಫ್. ಬರೋಬ್ಬರಿ 1,500 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಈ ಹಣವು ದೇವರಾಜ ಅರಸು ಹಿಂದುಳಿದ ವರ್ಗ ಅಭಿವೃದ್ಧಿ ನಿಗಮ ನಿಮಗೆ ಸಬ್ಸಿಡಿ ಮತ್ತು ಸಾಲದ ರೂಪದಲ್ಲಿ ತಲುಪಿಸುತ್ತಿದೆ. ಇನ್ನು ನಮ್ಮ ಮಡಿವಾಳ ಸಮುದಾಯದತ್ತ ಬರೋಣ. ಈ ಸಾಂಪ್ರದಾಯಿಕ ದೋಬಿಘಾಟುಗಳ ಆಧುನೀಕರಣ ಬಜೆಟ್ಗೆ ಪ್ಲಾನ್ ರೆಡಿಯಾಗಿದೆ. ಇಸ್ತ್ರಿ ಪೆಟ್ಟಿಗೆ ಬದಲಾಗಿ ಮಾಡರ್ನ್ ಲಾಂಡ್ರಿ ಮೆಷಿನ್ ಅಳವಡಿಸಿಕೊಳ್ಳಲು ಸರ್ಕಾರ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡುತ್ತಿದೆ. 1,500 ಕೋಟಿ ರೂಪಾಯಿಗಳ ಈ ಪ್ರಾಜೆಕ್ಟ್ನಲ್ಲಿ SC, ST ಮತ್ತು ಹಿಂದುಳಿದ ವರ್ಗದ ಸಣ್ಣ ಉದ್ಯಮಿಗಳಿಗೆ ಬಲ ತುಂಬುವ ಪ್ರಯತ್ನ ಮಾಡಲಾಗಿದೆ. ಇಷ್ಟೇ ಅಲ್ಲದೆ ಮಧ್ಯಮ ವರ್ಗದವರಿಗೆ 800 ಹೊಸ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮತ್ತು 56,000 ಸರ್ಕಾರಿ ಉದ್ಯೋಗಗಳನ್ನು ನೇಮಕಾತಿ ಘೋಷಣೆಯಾಗಿದೆ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.